ಕವಲುದಾರಿಗೆ ಪ್ರೇಕ್ಷಕ ಪ್ರಭುಗಳು ಹೇಳಿದ್ದೇನು? ರಾಕೇಶ್ ಅಡಿಗ ಚೊಚ್ಚಲ ಪ್ರಯತ್ನಕ್ಕೆ ಶಿಳ್ಳೆ ಚಪ್ಪಾಳೆ ಬಿತ್ತೇನು? ಕವಲುದಾರಿ ಪಿಆರ್ಕೆ ಬ್ಯಾನರ್ನಲ್ಲಿ ಪುನೀತ್ ರಾಜ್ಕುಮಾರ್ ಅರ್ಪಿಸಿರುವ ಸಿನಿಮಾ ನಿರ್ಮಾಪಕರಾಗಿ ಬಡ್ತಿ ಪಡೆದು ಗಾಂಧಿನಗರದ ಮಂದಿಯಿಂದ ಜೈಕಾರ ಹಾಕಿಸಿಕೊಂಡಿದ್ದಾರೆ. ಅಪ್ಪು ಸಿನಿಮಾ ಪ್ರೀತಿಗೆ ಪ್ರೇಕ್ಷಕ ಮಹಾಪ್ರಭುಗಳು ಮಾತ್ರ ಅಲ್ಲ, ಪೊಲೀಸ್ ಹಾಗೂ ಆರ್ಮಿ ಡಿಪಾರ್ಟ್ಮೆಂಟ್ ಕೂಡ ಶಹಬಾಷ್ ಹೇಳುವಂತಿದೆ. ಮರ್ಡರ್ ಮಿಸ್ಟ್ರಿ ಕಥಾ ಹಂದರ ಇರೋ ಸೀನ್ ಬೈ ಸೀನ್ ಸಸ್ಪೆನ್ಸ್ ಹೂರ್ಣ ಇರೋ ಕವಲುದಾರಿಯನ್ನ ನಿರ್ದೇಶಕ ಹೇಮಂತ್ ರಾವ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡೆಡಿಕೇಟ್ ಮಾಡಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಅನಂತ್ನಾಗ್ ಪರಕಾಯ ಪ್ರವೇಶವನ್ನ ಮಾಡಿದ್ದಾರೆ. ಆಪರೇಷನ್ ಅಲಮೇಲಮ್ಮ ಖ್ಯಾತಿಯ ರಿಷಿ ಇನ್ವೆಸ್ಟಿಗೇಷನ್ ಆಫೀಸ್ ರೋಲ್ಗೆ ನ್ಯಾಯ ಒದಗಿಸಿದ್ದಾರೆ. ಅವಿನಾಶ್, ಅಚ್ಯುತ್ ರಾವ್, ನಟಿ ರೋಶಿನಿ ಪ್ರಕಾಶ್ ತಮ್ಮ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ನೋಡಿ ಹೊರಬಂದ ಸಿನಿ ರಸಿಕರದ್ದು ಒಂದೇ ಕೂಗು, ನಿರ್ದೇಶಕ ಹೇಮಂತ್ ರಾವ್ ಹಾಗೂ ಅನಂತ್ನಾಗ್ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಬರಬೇಕು ಅನ್ನೋದು. ಫೈನಲಿ ಸಿನಿ ರಸಿಕರ ಕನಸು ನನಸಾಗಿದೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬೆಳ್ಳಿತೆರೆ ಪ್ರವೇಶ ಮಾಡಿದ ಕವಲುದಾರಿ ಸಿನಿ ರಸಿಕರ ಮನಗಿಲ್ಲುವಲ್ಲಿ ಯಶಸ್ವಿಯಾಗಿದೆ. ಚರಣ್ ರಾಜ್ ಸಂಗೀತ ಚಿತ್ರದ ಪ್ಲಸ್ ಪಾಯಿಂಟ್ ನಂತಿದೆ. ಅಪ್ಪು, ಸಂಚಿತ್ ಹೆಗಡೆ ಕಂಠಸಿರಿಯಲ್ಲಿ ಮೂಡಿ ಬಂದ ಹಾಡುಗಳು ಪ್ರೇಕ್ಷಕರನ್ನ ಕಾಡುತ್ತವೆ. ಅಪ್ಪು ಪ್ರೊಡ್ಯೂಸರ್ ಆಗಿ ಗೆದ್ದಿದ್ದಾರೆ. ರಾಕೇಶ್ ಅಡಿಗ ನಿರ್ದೇಶಕರಾಗಿ ಸೈ ಅನ್ನಿಸಿಕೊಂಡಿದ್ದಾರೆ. 10 ವರ್ಷಗಳ ಕಾಲ ನಟನೆಯಲ್ಲಿ ತೊಡಗಿಸಿಕೊಂಡಿದ್ದ ರಾಕೇಶ್ ಅಡಿಗ ನೈಟ್ ಔಟ್ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಭರತ್, ಅಕ್ಷಯ್ ಕುಮಾರ್, ಶ್ರುತಿ ಗೊರಾಡಿಯಾ ಲೀಡ್ ರೋಲ್ ನಲ್ಲಿ ಮಿಂಚಿದ್ದಾರೆ. ಸೈಕಾಲಜಿಕಲ್ ಜರ್ನಿ ಕಥೆಗೆ ಪ್ರೇಕ್ಷಕರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.